ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನೂ ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನೂ ಅಧಿಪತಿಯೂ ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಸುಭದ್ರ ಕುಟುಂಬ ಎಂಬ ವಿಷಯವಾಗಿ ನಿನ್ನೆ ಕೆಲವು ವಿಷಯಗಳನ್ನು ನಾವು ಚರ್ಚಿಸಿದ್ದೆವು. ಮನೆ ಅಂದರೆ ಕಟ್ಟಡಗಳ ಹೆಸರಲ್ಲ. ಒಬ್ಬ ವ್ಯಕ್ತಿಯ ಮನೆ ಅಂದರೆ ಅದು ಸರ್ವಾಲಂಕೃತವಾದ ಒಂದು ಕಟ್ಟಡದ ಹೆಸರು ಖಂಡಿತ ಅಲ್ಲ. ನೀವು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಮನೆ ಎಂಬ ಒಂದು ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಎಲ್ಲ ರೀತಿಯ ಇಂಟೀರಿಯರ್ಸುಗಳು ಇವೆ, ಅಟ್ಯಾಚ್ಡ್ ಬಾತ್ರೂಮ್ಸ್ಗಳಿವೆ, ಫರ್ನಿಚರ್ಸ್ ಇವೆ, ಕಂಪ್ಯೂಟರ್ ಇದೆ. ಇದೆಲ್ಲವೂ ಇದ್ದು ನೀವು ಆ ಕಟ್ಟಡದಲ್ಲಿ ಆಡುಗಳನ್ನು ಸಾಕುವುದಾದರೆ ಅಥವಾ ನೀವು ಆ ಕಟ್ಟಡಗಳಲ್ಲಿ ಕೋಳಿಗಳನ್ನು ಸಾಕುವುದಾದರೆ ಖಂಡಿತ ಆ ಕಟ್ಟಡಕ್ಕೆ ಮನೆ ಎಂಬ ಹೆಸರು ಇರುವುದಿಲ್ಲ. ಮನೆ ಆಗಬೇಕಾದರೆ ಆ ಮನೆಯಲ್ಲಿ ಫ್ಯಾಮಿಲಿ ಇರಬೇಕು. ಮನೆ ಆಗಬೇಕಾದರೆ ಆ ಫ್ಯಾಮಿಲಿಯಲ್ಲಿ ಸಂತೋಷ ಇರಬೇಕು, ಅಲ್ಲಿ ವಿಶ್ವಾಸ ಇರಬೇಕು. ಅದು ಮಾತ್ರ ಮನೆ ಆಗಲಿಕ್ಕೆ ಸಾಧ್ಯ. ಅದು ಎಷ್ಟು ಸಣ್ಣ ಒಂದು ಜೋಪಡಿಯಾದರೂ ಕೂಡ ಅಲ್ಲಿ ಫ್ಯಾಮಿಲಿ ಇದೆ ಎಂದಾದರೆ ಅದಕ್ಕೆ ಮನೆ ಅಂತ ಹೇಳಲಾಗುತ್ತದೆ. ಅರಬಿ ಭಾಷೆಯಲ್ಲಿ ಮನೆಗೆ 4 ಪದಗಳಿವೆ. ಈ 4 ಪದಗಳು ಕೂಡ 4 ಮನೋಹರವಾದ ವ್ಯಾಖ್ಯಾನಗಳನ್ನು ಕೊಡುತ್ತದೆ, 4 ಆಶಯಗಳನ್ನು ಕಲಿಸ್ತದೆ ಈ 4 ಪದಗಳು. ಒಂದನೇದಾಗಿ ಅರಬಿಯಲ್ಲಿ ಮನೆಗೆ ಬೈತುನ್ ಅಂತ ಹೇಳಲಾಗುತ್ತದೆ. ಬೈತುನ್ ಅಂದರೆ ರಾತ್ರಿ ವಾಸಿಸುವ ಸ್ಥಳ ಅಂತ ಅರ್ಥ. ನೀವು ರಾತ್ರಿ ಮಲಗಲು ಬಯಸುವ ಸ್ಥಳ ಆಗಿರಬೇಕು ನಿಮ್ಮ ಮನೆ. ಅಥವಾ ನಿಮಗೆ ನಿದ್ದೆ ಬರಬೇಕಾದರೆ ನಿಮ್ಮ ಮನೆಗೆ ತಲುಪಬೇಕು ಎಂಬ ಒಂದು ರೀತಿಯ ಭಾವನೆ ಇರಬೇಕು. ನೀವು ರಾತ್ರಿ ಮಲಗಲು ಬಯಸುವ, ನಿಮಗೆ ಒಳ್ಳೆಯ ನಿದ್ದೆಯನ್ನು ಕೊಡುವ, ನಿಮಗೆ ಸಂತೋಷವನ್ನು ಕೊಡುವ, ಸುಖವಾದ ನಿದ್ದೆಯನ್ನು ಕೊಡುವ ಸ್ಥಳ ಆಗಬೇಕು ನಿಮ್ಮ ಮನೆಗಳು. ಅದಕ್ಕೆ ಬೈತುನ್ ಅಂತ ಹೇಳಲಾಗುತ್ತದೆ. ಕೆಲವರಿಗೆ ಅವರ ಮನೆಯಲ್ಲಿ ಮಲಗಿದರೆ ನಿದ್ದೆ ಬರುವುದಿಲ್ಲ. ಅಂತಹವರ ಮನೆ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ದರಿಂದಲೇ ಅರಬಿಯಲ್ಲಿ ಮನೆಗೆ ಬೈತುನ್ ಬಹಳ ಒಳ್ಳೆಯ ಆಶಯ ಅದು. ಎರಡನೆಯದಾಗಿ ಮನೆಗೆ ಅರಬಿಯಲ್ಲಿ ಮಂಜಿಲ್ ಅಂತ ಹೇಳಲಾಗುತ್ತದೆ. ಮಂಜಿಲ್ ಅಂದರೆ ಅತಿಥಿಗೃಹ ಅಂತ ಅರ್ಥ. ನೀವು ಯಾವಾಗ ಮನೆಗೆ ಹೋಗುವುದಾದರೂ ಕೂಡ, ಅದೇ ರೀತಿ ನೀವು ಯಾವಾಗ ಮನೆಯಿಂದ ಹೊರಟು ಬರುವಾಗಲೂ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವ ನಿಮ್ಮ ವೃದ್ಧರಾದ ತಂದೆ ತಾಯಿ, ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವ ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು, ಅದೇ ರೀತಿ ನೀವು ಮನೆಯಿಂದ ಹೊರಟು ಹೋಗುವಾಗ ನಿಮ್ಮನ್ನು ಪ್ರೀತಿಯಿಂದ ಬೀಳ್ಕೊಡುವ ನಿಮ್ಮ ಪತ್ನಿ, ನಿಮ್ಮನ್ನು ಪ್ರೀತಿಯಿಂದ ಬೀಳ್ಕೊಡುವ ನಿಮ್ಮ ತಂದೆ ತಾಯಿ,
ಅದಕ್ಕೆ ಅತಿಥಿಗೃಹ ಅಂತ ಹೇಳಲಾಗುತ್ತದೆ. ನೀವು ಯಾವಾಗ ಮನೆಗೆ ಪ್ರವೇಶಿಸುವಾಗಲೂ ನೀವೊಬ್ಬ ಅತಿಥಿ ಪ್ರವೇಶಿಸಿದಂತೆ, ನೀವು ಯಾವಾಗ ಮನೆಯಿಂದ ಹೊರಟು ಹೋಗುವಾಗಲೂ ಅತಿಥಿ ಮನೆಯಿಂದ ಹೊರಟು ಹೋದಂತೆ ಅದಾಗಿರಬೇಕು ನಿಮ್ಮ ಮನೆಗಳು. ಅದಕ್ಕೆ ಅರಬಿಯಲ್ಲಿ ಮಂಜಿಲ್ ಅಂತ ಹೇಳಲಾಯಿತು. ಕೆಲವರು ಮನೆಗೆ ಹೋದರೂ ಗೊತ್ತಾಗುವುದಿಲ್ಲ, ಮನೆಯಿಂದ ಹೊರಟು ಹೋದರೂ ಗೊತ್ತಾಗುವುದಿಲ್ಲ. ಯಾಕೆಂದರೆ ಪತ್ನಿ ಅವಳ ಜಗತ್ತಿನಲ್ಲಿ ಇರ್ತಾಳೆ, ಧಾರಾವಾಹಿಗಳ ಜಗತ್ತಿನಲ್ಲಿ. ಮಕ್ಕಳು ವಾಟ್ಸಪ್ಪಿನಲ್ಲಿ ಇರ್ತಾರೆ, ಫೇಸ್ಬುಕ್ಕಿನಲ್ಲಿ ಇರ್ತಾರೆ. ಮತ್ತು ವೃದ್ಧರಾದ ತಂದೆ ತಾಯಿಗೆ ಪರಿಗಣನೆ ಇಲ್ಲಲ್ಲ ನಮ್ಮ ಸಮಾಜದಲ್ಲಿ. ಹೀಗೆ ಒಂದು ರೀತಿಯ ಅನಾಥ ಅಂತ ಹೇಳ್ಬೋದು. ನೀವು ಮನೆಗೆ ಹೋಗುವಾಗ, ಮನೆಯಿಂದ ಹೊರಟು ಹೋಗುವಾಗ ಅನಾಥರಂತೆ. ಹಾಗಾದರೆ ನಿಮ್ಮ ಮನೆ ಮಂಜಿಲಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಮನೆ ಮಂಜಿಲಾಗಬೇಕು, ಅತಿಥಿಗೃಹ ಆಗಬೇಕು. ಮೂರನೆಯದಾಗಿ ಅರಬಿಯಲ್ಲಿ ಮನೆಗೆ ಉಪಯೋಗಿಸಲಾಗುವ ಪದ ದಾರುನ್ ಅಂತ. ದಾರುನ್ ಅಂದರೆ ನಾವೆಲ್ಲ ಮನೆಯಿಂದ ಹೊರಗೆ ಇರ್ತೇವೆ ಯಾವುದೋ ಕೆಲಸಗಳಿಗಾಗಿ, ಕೆಲವೊಮ್ಮೆ ಸುದೀರ್ಘ ಸಮಯಗಳವರೆಗೆ ನಾವು ಮನೆಯನ್ನು ಬಿಟ್ಟು ಹೊರಗೆ ಇರಬೇಕಾಗುತ್ತದೆ. ನೀವು ಎಲ್ಲಿದ್ದರೂ ಯಾವಾಗಲೂ ಮನೆಯ ಜೊತೆ ನಿಮಗ ಒಂದು ಕನೆಕ್ಷನ್ ಇರಬೇಕು. ಅದಕ್ಕೆ ದಾರ್ ಅಂತ ಹೇಳುವುದು. ಹೊಕ್ಕುಳ ಬಳ್ಳಿಯ ಸಂಬಂಧ ಎಂಬ ಒಂದು ಪ್ರಯೋಗ ಇದೆ ನಮ್ಮಲ್ಲಿ. ಯಾವಾಗ ನೀವು ಹೊರಗೆ ಇದ್ದರೂ ಕೂಡ ಮನೆಯ ಜೊತೆಗೆ ಮನೆ ಒಂದು ಸೆಂಟರ್ ಪಾಯಿಂಟ್, ಒಂದು ಕೇಂದ್ರ ಬಿಂದು. ಹಾಗೆ ಈ ಕೇಂದ್ರ ಬಿಂದುವಿನೊಂದಿಗೆ ಯಾವಾಗಲೂ ನಿಮಗೆ ಒಂದು ಕನೆಕ್ಷನ್ ಇರಬೇಕು. ಅದಕ್ಕೆ ದಾರ್ ಅಂತ ಹೇಳಲಾಗುತ್ತದೆ. ಕೆಲವರಿಗೆ ಮನೆ ಬಿಟ್ಟು ಹೊರಟು ಹೋದ ಮೇಲೆ ಮತ್ತೆ ಮನೆಯ ನೆನಪು ಬರುವುದು ವಾಪಸ್ ಬಂದ ಮೇಲೆ. ಅದು ದಾರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆ ದಾರ್ ಆಗಿರಬೇಕು. ನಾಲ್ಕನೆಯದಾಗಿ ಮನೆಗೆ ಅರಬಿಯಲ್ಲಿ ಮಸ್ಕನ್ ಅಂತ ಹೇಳಲಾಗುತ್ತದೆ. ಮಸ್ಕನ್ ಅಂದರೆ ಶಾಂತಿಯ ಕೇಂದ್ರ, ಸಮಾಧಾನದ ಕೇಂದ್ರ, ಸಾಂತ್ವನದ ಕೇಂದ್ರ, ಉಜ್ವಲವಾದ ಆಶಯ. ಅದು ನಿಮ್ಮ ಮನೆ ನಿಮಗೆ ಶಾಂತಿಯ ಕೇಂದ್ರ ಆಗಿರಬೇಕು. ನಿಮ್ಮ ಮನೆ ನಿಮಗೆ ಸಾಂತ್ವನದ ಕೇಂದ್ರ ಆಗಿರಬೇಕು. ಪ್ರವಾದಿಯವರ ಬಳಿ ಒಬ್ಬ ವ್ಯಕ್ತಿ ಬಂದು ಪ್ರಶ್ನಿಸ್ತಾರೆ, ಪ್ರವಾದಿಯವರೇ ಮನ್ನಜಾತು ಯಾ ರಸೂಲಲ್ಲ ಅಂತ. ವಿಜಯಶಾಲಿ ವ್ಯಕ್ತಿ ಯಾರು? ಒಬ್ಬ ಸಕ್ಸಸ್ಫುಲ್ ಮನುಷ್ಯ ಅಂದರೆ ಯಾರು? ಪ್ರವಾದಿಯವರು ಹೇಳಿದರು, ನಿಮ್ಮಲ್ಲಿ 3 ಗುಣ ಇದ್ದರೆ ಅಥವಾ 3 ಸೌಭಾಗ್ಯ ನಿನಗಿದ್ದರೆ ನೀನೊಬ್ಬ ವಿಜಯಶಾಲಿ ಮನುಷ್ಯ. ಅಂಸಿಕ ಅಲೈಕ ಲಿಸಾನಕ, ನಿನ್ನ ನಾಲಿಗೆಯನ್ನು ನಿಯಂತ್ರಿಸಬೇಕು. ನಿನ್ನ ನಾಲಿಗೆಯ ಮೇಲೆ ನಿನಗೆ ಹಿಡಿತ ಇದ್ದರೆ, ನಿಯಂತ್ರಣ ಸಾಧ್ಯ ಇದೆ ಎಂದಾದರೆ, ಇಹಲೋಕದಲ್ಲೂ ದೇವನ ನ್ಯಾಯಾಲಯದಲ್ಲೂ ನೀನೊಬ್ಬ ವಿಜಯಿ ಮನುಷ್ಯ. ಒಬುಕ್ಕಿ ಅಲಾ ಖತೀಇಕ, ನಿನ್ನಲ್ಲಿರಬೇಕಾದ 2ನೆಯ ಗುಣ, ತಪ್ಪು ಮಾಡಿದರೆ ಪಶ್ಚಾತ್ತಾಪ ಪಡುವ, ಕಣ್ಣೀರು ಹರಿಸುವ ಗುಣ ನಿನ್ನದಾಗಿರಬೇಕು. ಯಾವುದೋ ದುರ್ಬಲ ನಿಮಿಷದಲ್ಲಿ ಏನಾದರೂ ತಪ್ಪು ಮಾಡಿಬಿಟ್ರೆ, ಮಾಡಬಾರದ ಕೆಲಸ ಮಾಡಿಬಿಟ್ರೆ, ನಾನು ಇಂತಹ ತಪ್ಪು ಮಾಡಿದ್ದೇನೆ ಎಂಬ ಪಶ್ಚಾತ್ತಾಪ, ಕಣ್ಣೀರು, ಆ ಗುಣ ನಿನ್ನಲ್ಲಿರುವುದಾದರೆ ಇಹಲೋಕದಲ್ಲೂ ನಾಳೆ ಪರಲೋಕದಲ್ಲೂ ನೀನೊಬ್ಬ ವಿಜಯಿ ವ್ಯಕ್ತಿ. ಅದೇ ರೀತಿ ಪ್ರವಾದಿಯವರು ಹೇಳಿದರು, ವಲಿಯಸ್ ಅಕ ಬೈತುಕ, ನಿನ್ನ ಮನೆ ನಿನಗೆ ವಿಶಾಲ ಆಗಿರಲಿ. ಮನೆ ವಿಶಾಲ ಆಗಿರಲಿ ಅಂದರೆ ನಿನ್ನ ಮನೆ ದೊಡ್ಡ ಮನೆ ಆಗಿರಲಿ ಅಂತ ಅಲ್ಲ. ನಿನ್ನ ಮನೆ ವಿಶ್ವಾಸದ ವಾತಾವರಣ ಇರಲಿ. ನಿನ್ನ ಮನೆಯಲ್ಲಿ ತಂದೆ ತಾಯಿ ನಿಮ್ಮನ್ನು ಪ್ರೀತಿಸುವ, ನೀವು ತಂದೆ ತಾಯಿಗಳನ್ನು ಪ್ರೀತಿಸುವ, ಪತಿ ಪತ್ನಿಯರ ಮಧ್ಯೆ ಅತ್ಯಂತ ಸುಮಧುರ ಸಂಬಂಧ ಇರುವ, ಅಪ್ಪ ಅಮ್ಮ ಮತ್ತು ಮಕ್ಕಳ ಮಧ್ಯೆ ಅತ್ಯಂತ ಪ್ರೀತಿಯ ಸಂಬಂಧ ಇರುವ, ಹಾಗೆ ವಿಶ್ವಾಸದ, ನಂಬಿಕೆಯ, ಪ್ರೀತಿಯ ವಾತಾವರಣ ನಿಮ್ಮ ಮನೆಯಲ್ಲಿದ್ದರೆ ಆ ಮನೆ ವಿಶಾಲವಾದ ಮನೆ ಅಂತ ಅರ್ಥ. ಹಾಗೆ ನಿಮ್ಮ ಮನೆ ವಿಶ್ವಾಸದ ಮನೆಯಾಗಿದ್ದರೆ, ಅದು ಮಸ್ಕನಾಗಿದ್ದರೆ, ಅದು ಶಾಂತಿಯ ಕೇಂದ್ರ ಆಗಿದ್ದರೆ ನೀವು ವಿಜಯಶಾಲಿ ವ್ಯಕ್ತಿಗಳು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಡುತ್ತಾರೆ. ಪತ್ನಿ ಮಕ್ಕಳನ್ನು ನೋಡುವಾಗ, ತಂದೆ ತಾಯಂದಿರನ್ನು ನೋಡುವಾಗ,
ಸಹೋದರ ಸಹೋದರಿಯರನ್ನು ನೋಡುವಾಗ ನಮಗೆ ಸಂತೋಷ ಆಗಬೇಕು, ಮನಸ್ಸಿಗೆ ಸಂತೃಪ್ತಿ ಇರಬೇಕು. ಹಾಗಾದರೆ ಮಾತ್ರ ನಿಮ್ಮ ಮನೆ ಮಸ್ಕನ್ ಆಗಲಿಕ್ಕೆ ಸಾಧ್ಯ, ಅದು ಶಾಂತಿಯ ಕೇಂದ್ರ ಆಗಲಿಕ್ಕೆ ಸಾಧ್ಯ. ಇಸ್ಲಾಂ ಕುಟುಂಬದ ಬುನಾದಿಯಾಗಿ ಮದುವೆಯನ್ನು ನಿಶ್ಚಯಿಸಿದೆ. ಮದುವೆ ಒಂದು ಕುಟುಂಬದ ಮೆಟ್ಟಿಲಾಗಿದೆ, ಪ್ರಥಮ ಮೆಟ್ಟಿಲಾಗಿದೆ. ಅಥವಾ ಮದುವೆಯ ಮೂಲಕ ಒಂದು ಕುಟುಂಬ ಅಸ್ತಿತ್ವಕ್ಕೆ ಬರುತ್ತದೆ. ವಮಿನ್ ಆಯಾತಿಹಿ ಅನ್ ಖಲಖಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜಾ ಲಿತಸ್ಕುನು ಇಲೈಹಾ ವಜಅಲ ಬೈನಕುಂ ಮವದ್ದತಂ ವರಹ್ಮಾ ಇನ್ನ ಫೀ ದಾಲಿಕ ಲಆಯಾತಿನ್ ಲಿಕೌಮಿನ್ ಯತಫಕ್ಕರೂನ್. ದೇವ ಈ ಜಗತ್ತಿನಲ್ಲಿ ಮನುಷ್ಯರನ್ನು ಜೋಡಿಗಳನ್ನಾಗಿ ಸೃಷ್ಟಿಸಿದ್ದಾನೆ. ಜಗತ್ತಿನ ಇತಿಹಾಸವನ್ನು ನೀವು ಅಧ್ಯಯನ ನಡೆಸಿದರೆ, ಜಗತ್ತಿನ ಇತಿಹಾಸದಲ್ಲಿ ಯಾವುದಾದರೂ ಒಂದು ಕಾಲ, ಯಾವುದಾದರೂ ಒಂದು ಕುಗ್ರಾಮದಲ್ಲಿ ಕೂಡ ಪುರುಷರು ಮಾತ್ರ ಇದ್ದದ್ದು ಅಂತ ಎಲ್ಲೂ ಇತಿಹಾಸದಲ್ಲಿ ದಾಖಲಿಸಲ್ಪಡಲಿಲ್ಲ. ಅಥವಾ ಇತಿಹಾಸದ ಯಾವುದಾದರೂ ಒಂದು ಕಾಲದಲ್ಲಿ ಒಂದು ಕುಗ್ರಾಮದಲ್ಲಿ ಕೂಡ ಮಹಿಳೆಯರು ಮಾತ್ರ ಅಲ್ಲಿದ್ದದ್ದು, ಪುರುಷರೇ ಇರಲಿಲ್ಲ ಎಂಬ ಒಂದು ಘಟನೆ ಇತಿಹಾಸದಲ್ಲಿ ಎಲ್ಲೂ ದಾಖಲಿಸಲ್ಪಡಲಿಲ್ಲ. ಮನುಷ್ಯನನ್ನು ಎಲ್ಲ ಕಾಲದಲ್ಲೂ ದೇವ ಜೋಡಿಗಳನ್ನಾಗಿಯೇ ಸೃಷ್ಟಿಸಿದ್ದಾನೆ. ವಮಿನ್ ಆಯಾತಿಹಿ ಅನ್ ಖಲಖಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜಾ ಲಿತಸ್ಕುನು ಇಲೈಹಾ ವಜಅಲ ಬೈನಕುಂ ಮವದ್ದತಂ ವರಹ್ಮಾ. ಕುರ್ಆನ್ ಬಹಳ ಮನೋಹರವಾಗಿ ಹೇಳುವುದು, ದೇವ ನಿಮ್ಮನ್ನು ಜೋಡಿಗಳನ್ನಾಗಿ ಸೃಷ್ಟಿಸಿದ್ದಾನೆ. ಹಾಗೆ ಮದುವೆ ಎಂಬ ಪವಿತ್ರವಾದ ಕರಾರ್ನ ಮೂಲಕ ನೀವು ಒಂದು ಫ್ಯಾಮಿಲಿ ಆಗ್ತೀರಾ, ಒಂದು ಕುಟುಂಬ ಆಗ್ತೀರಾ. ಆ ಫ್ಯಾಮಿಲಿಯ ಬುನಾದಿ ಶಾಂತಿಯಾಗಿದೆ ಅಂತ ಕುರ್ಆನ್ ಹೇಳಿತು. ಮವದ್ದತಂ ವರಹ್ಮಾ, ಪ್ರೀತಿಯಾಗಿದೆ, ಅನುಗ್ರಹವಾಗಿದೆ. ಹಾಗೆ ಮದುವೆಯಿಂದ ನಿಮಗೆ ಸಿಗಬೇಕಾದದ್ದು, ಕುಟುಂಬದಿಂದ ನಿಮಗೆ ಸಿಗಬೇಕಾದದ್ದು ಪ್ರೀತಿ, ಶಾಂತಿ, ನೆಮ್ಮದಿ. ಕುಟುಂಬದ ಬಗ್ಗೆ ನೀವು ಸಂತೃಪ್ತರಾಗಬೇಕು ಅಂತ ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ. ರಲೀತು ಬಿಹಿ ಅಂತ ಹೇಳಲಾಗುತ್ತದೆ ಮದುವೆಯ ಸಂದರ್ಭದಲ್ಲಿ. ಈ ನಾನು ಮದುವೆಯಾಗುವ ಹುಡುಗಿಯ ಬಗ್ಗೆ ನಾನು ಸಂತೃಪ್ತ. ಅಂದರೆ ನಿಮ್ಮ ಫ್ಯಾಮಿಲಿ ಲೈಫಿನಲ್ಲಿ ಯಾವಾಗಲೂ ಸಂತೃಪ್ತಿ ಇರಬೇಕು. ಸಂತೃಪ್ತಿ ಅಂದರೆ ಏನು? ಈ ಶರ್ಟಿನ ಬಗ್ಗೆ ನಾನು ಸಂತೃಪ್ತ ಅಂದರೆ ಇದಕ್ಕಿಂತ ಶ್ರೇಷ್ಠವಾದ ಒಂದು ಶರ್ಟ್ ಈ ಜಗತ್ತಿನಲ್ಲಿ ಇಲ್ಲ ಅಂತ ಅದಕ್ಕೆ ಅರ್ಥ ಇಲ್ಲ. ಈ ಶರ್ಟಿನ ಬಗ್ಗೆ ನನಗೆ ಸಂತೃಪ್ತಿ ಇದೆ ಅಂದರೆ ಇದಕ್ಕಿಂತ ಶ್ರೇಷ್ಠವಾದ ಶರ್ಟ್ಗಳು ಧಾರಾಳ ಇರಬಹುದು ಸಮಾಜದಲ್ಲಿ. ಅದೇ ರೀತಿ ಇದನ್ನು ಇಷ್ಟಪಡದ ಧಾರಾಳ ಮಂದಿ ಜಗತ್ತಿನಲ್ಲಿ ಇರ್ಬೋದು. ಇದರ ಬಣ್ಣ ಇಷ್ಟ ಇಲ್ಲದ, ಇದರ ಶೈಲಿ ಇಷ್ಟ ಇಲ್ಲದ, ಇದಿಷ್ಟ ಆಗದ ಎಷ್ಟೋ ಜನರಿಗೆ ಖಂಡಿತ ಇರ್ಬೋದು. ಆದರೆ ನಾನು ಇದರ ಬಗ್ಗೆ ಸಂತೃಪ್ತ. ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಇರಬೇಕಾದದ್ದು ಈ ಸಂತೃಪ್ತಿ ಅಂತ ಕುರ್ಆನ್ ಹೇಳುತ್ತದೆ. ನೀವು ಸಂತೃಪ್ತರಾಗಿರಬೇಕು ನಿಮ್ಮ ಕುಟುಂಬದ ಬಗ್ಗೆ. ಕುಟುಂಬದಲ್ಲಿ ಸಂತೃಪ್ತಿ ಇರಬೇಕು ಮತ್ತು ಕುಟುಂಬದ ಬುನಾದಿ ಸಂತೃಪ್ತಿಯಾಗಿರಬೇಕು. ನನ್ನ ಪತ್ನಿಯನ್ನು ನೋಡುವಾಗ ನಾನು ಸಂತೃಪ್ತನಾಗೋದು, ನನ್ನ ಪತ್ನಿಯೊಂದಿಗೆ ಸಂಭಾಷಣೆ ನಡೆಸುವುದೆಂದರೆ ನನಗೆ ಅದರಲ್ಲಿ ತೀವ್ರವಾದ ಸಂತೃಪ್ತಿ ಇರುವುದು, ಸಂತೋಷ ಇರುವುದು. ನನ್ನ ಮಕ್ಕಳೊಂದಿಗೆ ಬೆರೆಯುವಾಗ, ನನ್ನ ಪತ್ನಿಯ ಜೊತೆ ಕೂತುಕೊಂಡು ಊಟ ಮಾಡುವಾಗ ನನ್ನ ಮನಸ್ಸಿಗೆ ಅಪಾರವಾದ ಸಂತೋಷ, ಸಂತೃಪ್ತಿ. ಇದು ಒಂದು ಕೌಟುಂಬಿಕ ವ್ಯವಸ್ಥೆಯ ಬುನಾದಿಯಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡುತ್ತಾರೆ. ಕುರ್ಆನ್ ಹೇಳಿತು, ನೀವು ಪತಿ ಮತ್ತು ಪತ್ನಿ ಎಂಬ ಒಂದು ಕಲ್ಪನೆಯೇ ಕುರ್ಆನ್ನಲ್ಲಿ ಇಲ್ಲ. ಕುರ್ಆನ್ ಜೋಡಿಗಳು ಅಂತ ಹೇಳ್ತದೆ. ಪತಿ ಮತ್ತು ಪತ್ನಿಯರ ಬಗ್ಗೆ ಕುರ್ಆನ್ ಪ್ರಯೋಗಿಸಿರುವ ಪದ ನೀವು ಜೋಡಿಗಳು ಅಂತ. ನೀವು ಜೋಡಿಗಳು. ಹುನ್ನ ಲಿಬಾಸುಲ್ಲಕುಂ ವ ಅಂತುಂ ಲಿಬಾಸುಲ್ಲಹುನ್ನ. ನೀವು ಅವರ ಉಡುಪು, ಅವರು ನಿಮ್ಮ ಉಡುಪು, ನೀವು ಪರಸ್ಪರ ಜೋಡಿಗಳು ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಖಿಯಾರುಕುಂ ಖಿಯಾರುಕುಂ ಲಿನಿಸಾಇಹಿ. ನಿಮ್ಮಲ್ಲಿ ಶ್ರೇಷ್ಠ ವ್ಯಕ್ತಿ ಅಂದರೆ ಯಾರು? ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯ ಮಾನದಂಡಗಳೇನು? ಆತ ಯಾವ ರೀತಿಯಲ್ಲಿ ಭಾಷಣ ಮಾಡುತ್ತಾನೆ ಎಂಬುದಲ್ಲ, ಆತ ಎಷ್ಟು ಉತ್ತಮ ರೀತಿಯಲ್ಲಿ
ಕುರ್ಆನ್ನ ಪ್ರವಚನಗಳನ್ನು ನಡೆಸ್ತಾನೆ ಎಂಬುದು ಖಂಡಿತ ಅಲ್ಲ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯ ಮಾನದಂಡ. ಬದಲಾಗಿ ನಿಮ್ಮಲ್ಲಿ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯ ಮಾನದಂಡ ಪ್ರವಾದಿಯವರು ಹೇಳಿದರು, ನಿಮ್ಮ ಪತ್ನಿ ನಿಮ್ಮ ಬಗ್ಗೆ ಒಳ್ಳೆಯ ಪತಿ ಅಂತ ಹೇಳಬೇಕು. ಯಾಕೆಂದರೆ ನಿಮ್ಮ ಎಲ್ಲ ಹಣೆ ಬರಹ ನಿಮ್ಮ ಪತ್ನಿಗೆ ಗೊತ್ತಿರುತ್ತದೆ. ಸಮಾಜದ ಎದುರಿನಲ್ಲಿ ಧಾರಾಳ ಮುಖವಾಡಗಳನ್ನು ಖಂಡಿತ ನೀವು ತೊಡಬಹುದು. ಸಮಾಜದಲ್ಲಿ ಅತ್ಯಂತ ಕೆಟ್ಟ ಕೆಲಸಗಳನ್ನು ಮಾಡಿಯೂ ಕೂಡ ಒಳ್ಳೆಯ ವ್ಯಕ್ತಿಗಳ ಹಾಗೆ ಪೋಸ್ ಖಂಡಿತ ಕೊಡಬಹುದು. ಆದರೆ ನಿಮ್ಮ ಎಲ್ಲ ಹಣೆ ಬರಹಗಳು ನಿಮ್ಮ ಪತ್ನಿಗೆ ಗೊತ್ತಿರುತ್ತದೆ. ಪ್ರವಾದಿಯವರು ಹೇಳಿದರು, ಖೈರುಕುಂ ಲಿನಿಸಾಯಿಹಿ, ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠರು ಯಾರು ತನ್ನ ಪತ್ನಿಗೆ ಒಳ್ಳೆಯವರೋ ಅವನೇ ನಿಮ್ಮ ಪೈಕಿ ಒಳ್ಳೆಯ ಮನುಷ್ಯ ಅಂತ. ನಿಮ್ಮ ಪತ್ನಿ ಹೇಳಬೇಕು, ನನ್ನ ಪತಿ ಒಳ್ಳೆಯ ವ್ಯಕ್ತಿ. ನಿಮ್ಮ ಮಕ್ಕಳು ಹೇಳಬೇಕು, ನಮ್ಮ ತಂದೆ ಒಬ್ಬ ಒಳ್ಳೆಯ ತಂದೆ. ಅದು ನಿಮ್ಮ ಅರ್ಹತೆಯ, ನಿಮ್ಮ ಶ್ರೇಷ್ಠತೆಯ ಮಾನದಂಡವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪತಿ ಮತ್ತು ಪತ್ನಿಯ ಸಂಬಂಧಗಳ ಬಗ್ಗೆ ಧಾರಾಳ ನಮಗೆ ವಿವರಿಸಿಕೊಡುತ್ತಾರೆ. ಪ್ರವಾದಿಯವರು ಹೇಳಿದರು, ಅಂತುತಿಮಹ ಇದಾ ತಇಮ್ತ, ನೀವು ಊಟ ಮಾಡುವುದಾದರೆ ಅವರಿಗೂ ನೀವು ತಿನ್ನಿಸಬೇಕು. ನೀವೆಲ್ಲೋ ಹೋಟೆಲ್ನಲ್ಲಿ ಭರ್ಜರಿ ತಿಂದು ಬರುವುದು, ನಿಮ್ಮ ಪತ್ನಿಯರಿಗೆ ಇದರೊಂದಿಗೆ ಯಾವ ಸಂಬಂಧವೂ ಇಲ್ಲದೆ ಇರುವುದು, ಇದು ಖಂಡಿತ ನಡೆಯಬಾರದು. ಒತಕ್ಸೂಹ ಇದಕ್ತಸ, ನೀವು ಬಟ್ಟೆ ಧರಿಸಿದರೆ ಅವರಿಗೂ ನೀವು ಬಟ್ಟೆ ತೊಡಿಸಬೇಕು. ನೀವು ಆಡಂಬರದ ಡ್ರೆಸ್ಸು, ಬೂಟ್ಸು, ಶೂಸ್, ನಿಮ್ಮ ಪ್ಯಾಂಟು, ನಿಮ್ಮ ಶರ್ಟು ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹದ್ದು. ಆದರೆ ನಿಮ್ಮ ಪತ್ನಿಗೆ ತೊಡಿಸಬೇಕೆಂಬ ಕಾಳಜಿಯೇ ನಿಮಗಿಲ್ಲ ಎಂದಾದರೆ ಅದು ಖಂಡಿತವಾಗಿಯೂ ಒಂದು ಇಸ್ಲಾಮಿ ಸಂಸ್ಕಾರ ಅಲ್ಲ. ಪ್ರವಾದಿಯವರು ಹೇಳಿದ್ರು, ಒತಕ್ಸೂಹ ಇದಕ್ತಸ, ನೀವು ಬಟ್ಟೆ ಧರಿಸುವುದಾದರೆ ಅವರಿಗೂ ನೀವು ಬಟ್ಟೆ ತೊಡಿಸಬೇಕು. ಅವರೊಂದಿಗೆ ನೀವು ರೇಗಬಾರದು. ಜನರ ಮಧ್ಯದಲ್ಲಿ ನಿಮ್ಮ ಕೋಪವನ್ನು ಪ್ರಕಟಿಸಬಾರದು. ಇದೆಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕೌಟುಂಬಿಕ ವ್ಯವಸ್ಥೆಯ ಸಿಸ್ಟಮ್ ಆಗಿ ಕಲಿಸಿಕೊಡುತ್ತಾರೆ. ಅದೇ ರೀತಿ ಮಹಿಳೆಯರ ಬಗ್ಗೆ ಪ್ರವಾದಿಯವರು ಹೇಳಿದರು, ಒಬ್ಬ ಒಳ್ಳೆಯ ಪತ್ನಿ ಅಂದರೆ ಇದಾ ನಲ್ಲರ ಇಲೈಹಾ ಸರ್ರತುಹು, ಅವಳ ಕಡೆಗೆ ಅವನು ನೋಡಿದರೆ ಅವನನ್ನು ಅವಳು ಸಂತೋಷಪಡಿಸ್ತಾಳೆ. ಅವಳ ಸೌಂದರ್ಯ, ಅವಳ ಆಕರ್ಷಣೆ, ಅವಳ ಬ್ಯೂಟಿ ಅದೆಲ್ಲವೂ ತನ್ನ ಪತಿಗೆ ಸೀಮಿತವಾಗಿರುತ್ತದೆ. ತನ್ನ ಪತಿಯನ್ನು ಆಕೆ ಸಂತೋಷಪಡಿಸ್ತಾಳೆ. ಅದೇ ರೀತಿ ಪತಿ ಆದೇಶಿಸಿದರೆ ಅವಳು ಅನುಸರಿಸ್ತಾಳೆ. ಪತಿಯ ಅನುಪಸ್ಥಿತಿಯಲ್ಲಿ ಆತನ ಸಂಪತ್ತನ್ನು, ಅವಳ ಚಾರಿತ್ರ್ಯವನ್ನು ಅವಳು ಕಾಪಾಡಿಕೊಳ್ತಾಳೆ. ಅವಳು ಒಳ್ಳೆಯ ಪತ್ನಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡುತ್ತಾರೆ. ಹೀಗೆ ಒಂದು ಕುಟುಂಬದ ಎಲ್ಲ ಸಿಸ್ಟಮನ್ನು ಧರ್ಮವಿಶ್ವಾಸದ ಭಾಗವಾಗಿ ಪ್ರವಾದಿಯವರು ಕಲಿಸಿಕೊಡುವುದು. ಆಯಿಷಾ ಹೇಳಿದರು, ಪ್ರವಾದಿಯವರ ಪತ್ನಿ, ನಾನು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓಟದ ಸ್ಪರ್ಧೆ ನಡೆಸ್ತಾ ಇದ್ದೆವು ಅಂತ. ಈ ಜಗತ್ತಿಗೆ ಬಂದ ಪ್ರವಾದಿ ತನ್ನ ಪ್ರೀತಿಯ ಪತ್ನಿಯೊಂದಿಗೆ ಓಟದ ಸ್ಪರ್ಧೆ. ಆಯಿಷಾ ಹೇಳಿದರು, ಕೆಲವೊಮ್ಮೆ ಪ್ರವಾದಿಯವರು ಗೆಲ್ತಾ ಇದ್ದರು, ಕೆಲವೊಮ್ಮೆ ನಾನು ಗೆಲ್ತಾ ಇದ್ದೆ ಓಟದ ಸ್ಪರ್ಧೆಯಲ್ಲಿ. ಅಷ್ಟು ಮನೋಹರವಾಗಿರಬೇಕು, ಅಷ್ಟು ಸಂತೋಷದಿಂದ ಕೂಡಿರಬೇಕು, ಅಷ್ಟು ವಿಶ್ವಾಸದ ವಾತಾವರಣ ಇರಬೇಕು ನಿಮ್ಮ ಕುಟುಂಬದಲ್ಲಿ. ನಿಮ್ಮ ಕೌಟುಂಬಿಕ ವ್ಯವಸ್ಥೆ ಹಾಗೆ ಪ್ರೀತಿಯ ವ್ಯವಸ್ಥೆ ಇರಬೇಕು ಎಂದು ಕುರ್ಆನ್ ನಮಗೆ ಮಾರ್ಗದರ್ಶನ ಮಾಡುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕುಟುಂಬ ವ್ಯವಸ್ಥೆಯ ಬಗ್ಗೆ ಈ ಜಗತ್ತಿಗೆ ಪರಿಚಯಪಡಿಸಿರುವಂತಹ ಶಿಕ್ಷಣ ಅದು. ಹೀಗೆ ಸಂತೃಪ್ತಿಯಿಂದ ಕೂಡಿದ, ಭದ್ರವಾದ, ನೆಮ್ಮದಿಯ, ಶಾಂತಿಯ, ಸಾಂತ್ವನದ ಕೇಂದ್ರಗಳನ್ನಾಗಿ ನಿಮ್ಮ ಮನೆಗಳನ್ನು ನೀವು ಮಾರ್ಪಡಿಸಬೇಕು. ಅದಕ್ಕೆ ಬೇಕಾಗಿ ಪರಸ್ಪರ ಪ್ರತಿಯೊಬ್ಬರು ಕೂಡ ತಮ್ಮ ಕರ್ತವ್ಯಗಳನ್ನು ಅರಿಯಬೇಕು ಮತ್ತು ಪ್ರತಿಯೊಬ್ಬರಲ್ಲಿ ಕೂಡ ಸಹನೆ
ಎಂಬುದಿರಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ತ್ಯಾಗದ ಮನೋಭಾವ ಇರಬೇಕು. ಪ್ರವಾದಿಯವರು ಹೇಳಿದರು, ನಿಮ್ಮ ಪತ್ನಿಯೊಂದಿಗೆ ನೀವು ವರ್ತಿಸುವಾಗ ಮಕ್ಕಳಲ್ಲಿರುವ ನಿಷ್ಕಳಂಕತೆ ಇರಬೇಕು ಅಂತ. ಈ ಜಗತ್ತಿನಲ್ಲಿ ಅತ್ಯಂತ ನಿಷ್ಕಳಂಕರಂದರೆ ಮುದ್ದು ಮಕ್ಕಳು ಮಾತ್ರ. 2 ವರ್ಷ ಪ್ರಾಯದ, 3 ವರ್ಷ ಪ್ರಾಯದ, ಈ ಜಗತ್ತಿನ ಮೋಸಗಳ ಬಗ್ಗೆ ಗೊತ್ತಿಲ್ಲದ, ಸುಳ್ಳು ವಂಚನೆ ಇದು ಯಾವುದೂ ಗೊತ್ತಿಲ್ಲದ ಅತ್ಯಂತ ನಿಷ್ಕಳಂಕತೆ ಇರುವ ಮನಸ್ಸೆಂದರೆ ಮಕ್ಕಳ ಮನಸ್ಸು. ಅವರ ಮಾತುಗಳು ಅದೆಲ್ಲವೂ ನಿಷ್ಕಳಂಕ. ಅವರ ನಗು ನಿಷ್ಕಳಂಕವಾದದ್ದು. ಪತಿ ಮತ್ತು ಪತ್ನಿಯ ವರ್ತನೆಯಲ್ಲಿ ಮಕ್ಕಳ ನಿಷ್ಕಳಂಕತೆ ಇರಬೇಕು ಎಂದು ಪ್ರವಾದಿಯವರು ಕಲಿಸಿಕೊಡ್ತಾರೆ. ಅಲ್ಲಿ ಅಪನಂಬಿಕೆ ಇರಬಾರದು, ಅಲ್ಲಿ ವಂಚನೆ ಇರಬಾರದು, ಅಲ್ಲಿ ಮೋಸ ಇರಬಾರದು. ಇದೆಲ್ಲವೂ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನೆಮ್ಮದಿಯನ್ನುಂಟು ಮಾಡುವ ಪ್ರಕ್ರಿಯೆಗಳಾಗಿ ಮಾತ್ರ ಅಲ್ಲ, ಇದೆಲ್ಲವೂ ಒಂದು ಧರ್ಮವಿಶ್ವಾಸದ ಭಾಗವಾಗಿ ಇದರಲ್ಲಿ ಚ್ಯುತಿಯುಂಟಾಗುವುದಾದರೆ ದೇವನ ನ್ಯಾಯಾಲಯದಲ್ಲಿ ಶಿಕ್ಷೆ ಸಿಗಬಹುದು ಎಂಬ ದೈವಿಕ ಪ್ರಜ್ಞೆಯೊಂದಿಗೆ, ಹೊಣೆಗಾರಿಕೆಯ ಪ್ರಜ್ಞೆಯೊಂದಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಶಿಕ್ಷಣವನ್ನು ಜಗತ್ತಿಗೆ ಕಲಿಸಿಕೊಡುತ್ತಾರೆ. ಕೌಟುಂಬಿಕ ವ್ಯವಸ್ಥೆಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಾಳೆ ಚರ್ಚಿಸೋಣ. ಸರ್ವಶಕ್ತನಾದ ದೇವನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.